ಇವರ ಆಶ್ರಯದಲ್ಲಿ ಅಭಯಹಸ್ತ ಚಾರಿಟಬಲ್ ಟ್ರಸ್ಟ್ ಉಡುಪಿ, ರಿಜಾಯ್ಸ್ ಈವೆಂಟ್ ಗ್ರೂಪ್ ಇವರ ನೇತೃತ್ವದಲ್ಲಿ ರಕ್ತನಿಧಿ KMC ಆಸ್ಪತ್ರೆ ಮಣಿಪಾಲ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರ ಇವರ ಸಹಯೋಗದಿಂದ ಬೃಹತ್ ರಕ್ತದಾನ ಶಿಬಿರ ಇಲ್ಲಿ ನೆರವೇರುತ್ತಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಕುಂದಾಪುರದ ಹೆಸರಾಂತ ಡಾಕ್ಟರ್ ನಾಗೇಶ್ರವರೇ, ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿಗಳಾದ ಶ್ರೀ ಜಯಕರ್ ಶೆಟ್ಟರೆ, ಸತೀಶ್ ಸಾಲಿಯನ್ಸ್ರವರೇ, ಸುನಿಲ್ ಕುಮಾರ್ ಶೆಟ್ಟಿ ಅವರೇ, ಗಣೇಶ್ ಕೆ ಕಾಂಚನ್ರವರೇ, ಪ್ರಾಂಶುಪಾಲರೇ, ಅಲ್ಲದೆ ಪತ್ರಕರ್ತರೇ, ರೋಟರಿ ಕ್ಲಬ್ ಮಿತ್ರರೇ, ವೇದಿಕೆಯಲ್ಲಿರುವ ಇತರ ಗೌರವಾನ್ವಿತ ಗಣ್ಯರೇ, ಇಲ್ಲಿ ಆಗಮಿಸಿರುವ ಎಲ್ಲ ಸಂಸ್ಥೆಗಳ ಮುಖ್ಯಸ್ಥರೇ, ಎಲ್ಲ ಸದಸ್ಯರೇ, ಅಲ್ಲದೆ ಮುಖ್ಯವಾಗಿ KMCಯ ಎಲ್ಲ ವೈದ್ಯಾಧಿಕಾರಿಗಳೇ ಮತ್ತು ರಕ್ತದಾನ ಮಾಡ್ತಿರುವಂತಹ ಎಲ್ಲ ರಕ್ತದಾನಿಗಳೇ, ನಿಜವಾಗಿಯೂ ನಾವೆಲ್ಲರೂ ಸಂತೋಷ ಪಡಬೇಕು. ಯಾಕಂತ ಹೇಳಿದರೆ ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಒಳ್ಳೆಯ ರೀತಿಯಲ್ಲಿ ಬೃಹತ್ ಮಟ್ಟದಲ್ಲಿ ಈ ಒಂದು ರಕ್ತದಾನವನ್ನು ಇವರು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ರಕ್ತ ಅಂತೇಳಿದರೆ ನಮಗೆಲ್ಲರಿಗೂ ಗೊತ್ತುಂಟು, ಮನುಷ್ಯ ಎಷ್ಟೇ ಮುಂದುವರಿದರೂ ವಿಜ್ಞಾನದಲ್ಲಿರ್ಬೋದು, ಬೇರೆ ಬೇರೆ ಟೆಕ್ನಾಲಜಿಯಲ್ಲಿರ್ಬೋದು, ಆದರೆ ರಕ್ತಕ್ಕೆ ಬೇರೆ ವ್ಯವಸ್ಥೆಯನ್ನು ಮಾಡಿಕೊಡಲಿಕ್ಕೆ ಮನುಷ್ಯನಿಗಿನ್ನೂ ಸಾಧ್ಯವಾಗಲಿಲ್ಲ, ವಿಜ್ಞಾನಿಗಳಿಗೆ ಸಾಧ್ಯವಾಗಲಿಲ್ಲ. ಕಾರಣ ರಕ್ತವೇ ಬೇಕಾಗ್ತದೆ. ಅದಕ್ಕೋಸ್ಕರ ರಕ್ತ ಅಂತ ಹೇಳಿದರೆ ಎಲ್ರಿಗೂ ಬಹಳ ಅಚ್ಚುಮೆಚ್ಚು. ನಾವು ಹಾಸ್ಪಿಟಲಿಗೆ ಹೋದವ ನೋಡ್ತೇವೆ, ಒಂದು ಹೆರಿಗೆ ಆಗಲಿ ರಕ್ತ ಬೇಕಾಗ್ತದೆ, ಆಪರೇಷನ್ ಮಾಡುವಾಗ ರಕ್ತ ಬೇಕಾಗ್ತದೆ, ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ನಾವೇ ಆಸ್ಪತ್ರೆಗೆ ಹೋದವಾಗ ಕೈಕಾಲು ಬಿಡ್ತೇವೆ. ಯಾಕಂತ ಹೇಳಿದರೆ ಡಾಕ್ಟರ್ ರಕ್ತ ತನ್ನಿ ಅಂದವಾಗ ಎಲ್ಲಿ ಹೋಗೋದಂತೇಳಿ ಗೊತ್ತಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವು ಧೈರ್ಯದಿಂದ ಇಂಥ ಒಂದು ವ್ಯವಸ್ಥೆ ಮಾಡಿದಂತಹ ಜನರ ಸಹಕಾರದಿಂದ ಅಲ್ಲಿ ಒಂದು ಫೋನ್ ಹಾಯಿಸಿದರೆ ಖಂಡಿತ ಕೂಡಲೇ ರಕ್ತ ಸಿಗ್ತದೆ. ಅದಕ್ಕೋಸ್ಕರ ಇಂಥ ಒಂದು ಸಂಘ ಸಂಸ್ಥೆಗಳು ಈ ಒಂದು ರಕ್ತದಾನ ಶಿಬಿರ ಮಾಡಿ ಖಂಡಿತ ಅದೆಷ್ಟು ನಮ್ಮ ಹಾಸ್ಪಿಟಲ್ ಇರ್ಬೋದು, ಮತ್ತು ರೆಡ್ ಕ್ರಾಸ್ ಸಂಸ್ಥೆ ಇರ್ಬೋದು, ಮಣಿಪಾಲದಲ್ಲಿ ಇರ್ಬೋದು, ಸಾಕಷ್ಟು ರಕ್ತ ಸಿಕ್ಕುವಂತೆ ಮಾಡಿದ ಕೀರ್ತಿ ಇಂತಹ ಸಂಘ ಸಂಸ್ಥೆಗಳಿಗೆ ಖಂಡಿತ ಬರ್ತಾ ಇದೆ. ಖಂಡಿತ ಭಾಳ ಒಳ್ಳೆಯ ಕಾರ್ಯಕ್ರಮವನ್ನು ಹಾಕ್ಕೊಂಡಿದ್ದೀರಿ. ಯುವ ಜನತೆ ನಾವು ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ನಾವು ರಕ್ತ ಹರಿಸ್ತಾ ಇದ್ದೇವೆ. ಜಗಳ ಮಾಡಿಕೊಂಡು ತಲೆ ಹೊಡ್ಕೊಂಡು ರಕ್ತ ಹರಿಸ್ತಾ ಇದ್ದೇವೆ ನಾವು. ಅದಕ್ಕಿಂತ ಇಂಥ ಒಂದು ಸಂದರ್ಭದಲ್ಲಿ ಇಂಥ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಬಂಧುಗಳಿಗೆ ಖಂಡಿತ ಇಂಥ ರಕ್ತ ಸಿಕ್ಕುವಂತೆ ಮಾಡುವುದು ನಮ್ಮೆಲ್ಲರ ಕರ್ತವ್ಯ. ಯಾಕಂತೇಳಿದರೆ ರಕ್ತಕ್ಕೆ ಯಾವುದೇ ಜಾತಿ ಭೇದ ಇಲ್ಲ. ನಾವೆಲ್ಲರೂ ಹಾಗೆ ಒಂದೇ ತಾಯಿಯ ಮಕ್ಕಳಂತೆ ಬೆಳೆದು ಮುಂದೆ ನಾವೆಲ್ಲರೂ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಾರಿಗೆಲ್ಲ ರಕ್ತ ಕೊಡಲಿಕ್ಕೆ ಅರ್ಹರೋ ಅವರೆಲ್ಲರೂ ರಕ್ತದಾನ ಮಾಡಿದರೆ ಖಂಡಿತ ಇದೊಂದು ಒಳ್ಳೆಯ ಕೆಲಸ ಆಗ್ತದೆ. ರಕ್ತದಾನದಿಂದ ನಮ್ಮ ಆರೋಗ್ಯಕ್ಕೆ ಅದರಿಂದ ಪ್ರಯೋಜನವೇ ಹೊರತು ಅದರಿಂದ ಹಾನಿಕಾರಕ ಖಂಡಿತ ಅಲ್ಲ. ಅದನ್ನು ಎಣಿಸ್ಕೊಳ್ಬೇಕಾಗ್ತದೆ. ಈಗ ಸಾದಷ್ಟು ಜನರಲ್ಲಿ ಮಾತನಾಡೋರಿದ್ದಾರೆ, ಡಾಕ್ಟರ್ ಎಲ್ಲ ರಕ್ತದ ಬಗ್ಗೆ ವಿವರವಾಗಿ ಹೇಳಲಿಕ್ಕಿದ್ದಾರೆ. ಖಂಡಿತ ನೀವೆಲ್ಲರೂ ಒಳ್ಳೆಯ ರೀತಿಯಲ್ಲಿ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀರಿ. ಅಲ್ಲದೆ ಸಾಕಷ್ಟು ರಕ್ತದಾನಿಗಳು ಇಲ್ಲಿ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಶುಭವನ್ನು ಹಾರೈಸಿ ನನ್ನೆರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಇವತ್ತು ನಮ್ಮ ಆನಗಳ್ಳಿಯಲ್ಲಿ 6ನೇ ವರ್ಷ ಸತತವಾಗಿ 6ನೇ ವರ್ಷದ ಒಂದು ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಒಂದು ಉದ್ಘಾಟನಾ ಸಮಾರಂಭದ ಘನವೇದಿಕೆಯನ್ನು ಅಲಂಕರಿಸಿರುವಂತಹ ಉದ್ಘಾಟಕರಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಕರಾವಳಿ ಜಿಲ್ಲೆಯಾದ್ಯಂತ ನಡೆದಾಡುವ ದೇವರೇ ಎನ್ನುವಂತಹ ಒಂದು ಖ್ಯಾತಿಯನ್ನು ಗಳಿಸಿರುವಂತಹ ಗೌರವಾನ್ವಿತ ಆನಂದ್ ಚಿಕ್ಕುಂದರ್ ಅವರೇ, ಹಾಗೆಯೇ
ಸೇವೆಯೇ ಪರಮಧರ್ಮ ಅನ್ನುವಂಥ ಒಂದು ಧ್ಯೇಯದೊಂದಿಗೆ ಈ ಒಂದು ವಯಸ್ಸಿನಲ್ಲೂ ಕೂಡ ಅತ್ಯುನ್ನತ ಸಮಾಜ ಸೇವೆಯನ್ನು ಸಮಾಜ ಸೇವೆಯಲ್ಲಿ ತನ್ನನ್ನು ಕೊಂಡಿರುವಂತಹ ರೆಡ್ ಕ್ರಾಸ್ ಸಂಸ್ಥೆಯ ಗೌರವಾನ್ವಿತ ಜಯಕರ್ ಶೆಟ್ಟಿ ಅವರೇ, ಹಾಗೆ ಆತ್ಮೀಯ ಸನ್ಮಿತರಾದಂತಹ ಹೇರಿಕೂದ್ರು ಸುನೀಲ್ ಕುಮಾರ್ ಶೆಟ್ಟಿ ಅವರೇ, ಇನ್ನೊಬ್ಬರು ನನ್ನ ಆತ್ಮೀಯ ಸ್ನೇಹಿತರು, ರಕ್ತದಾನದಲ್ಲಿ ಒಂದು ಕ್ರಾಂತಿಯನ್ನು ಮಾಡಿದಂತಹ ಅಭಯಹಸ್ತ ಚಾರಿಟಬಲ್ ಟ್ರಸ್ಟ್ನ ಸತೀಶ್ ಸಾಲಿಯನ್ರವರೇ, ಪತ್ರಕರ್ತರ ಮಿತ್ರರಾದಂತಹ ನಾಗರಾಜ್ ಅವರೇ, ಹಾಗೆ ಸನ್ಮಿತ್ರರಾದಂತಹ ಕೋಮಡಿ ಅವರೇ, ಮಣಿಪಾಲನ ವೈದ್ಯರೇ, ಸತತವಾಗಿ ನಮ್ಮ ಆನಗಳ್ಳಿ ಭಾಗದಲ್ಲಿ 6 ವರ್ಷ ಈ ಒಂದು ರಕ್ತದಾನ ಶಿಬಿರವನ್ನು ನಡೆಸ್ತಾ ಬಂದಿದ್ದೀನಿ. ಬಹುಶಃ ಪ್ರತಿಯೊಂದು ಶಿಬಿರದಲ್ಲೂ ಕೂಡ ನಾನು ಭಾಗಿಯಾಗಿದ್ದೇನೆ. ನಾನು ಗೆಳೆಯರ ಬಳಗ ಹಾಗೂ ಆನಗಳಿಯ ಮಿತ್ರರಿಗೆ ಸದಾ ಋಣಿಯಾಗಿದ್ದೇನೆ. ಯಾಕಂತ ಹೇಳಿದ್ರೆ ಈ ರಕ್ತದ ಮಹತ್ವ ವೈದ್ಯರಿಗೆ ಹಾಗೂ ಪಡೆದುಕೊಳ್ಳತಕ್ಕಂಥ ತುರ್ತು ಅವಶ್ಯಕತೆ ಇರುವಂಥ ರೋಗಿಗೆ ಅಥವಾ ರಕ್ತದಾನ ಮಾಡುವಂತಹ ವ್ಯಕ್ತಿಗೆ ಮಾತ್ರ ಗೊತ್ತಿರ್ತದೆ. ಯಾಕಂತ ಹೇಳಿದ್ರೆ ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ರಕ್ತದ ಅವಶ್ಯಕತೆ ಎಷ್ಟೊಂದು ಕಂಡು ಬರ್ತದಂತ ನಮಗೆ ಖಂಡಿತವಾಗಿ ಗೊತ್ತಿದೆ. 1 ಯೂನಿಟ್ ರಕ್ತದಲ್ಲಿ 4 ಜೀವಗಳನ್ನು ಉಳಿಸುವಂಥ ಒಂದು ಶಕ್ತಿ ಇದೆ. 1 ಯೂನಿಟ್ ಅಂತ ಹೇಳಿದ್ರೆ ಏನು ಹೆಚ್ಚಲ್ಲ, 350-400 ಮಿಲಿಮೀಟರ್ ರಕ್ತ ಅಷ್ಟೇ. ಸೊ ರಕ್ತದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಮಣಿಪಾಲದ ವೈದ್ಯರು ಕೊಡ್ಲಿಕ್ಕಿದ್ದಾರೆ, ಹಾಗಾಗಿ ನಾನು ಆ ಬಗ್ಗೆ ಹೆಚ್ಚಿಗೆ ಮಾತನಾಡುವುದಿಲ್ಲ. ಆದರೆ ನನಗೆ ಈ ರಕ್ತದ ವಿಷಯ ಬಂದಾಗ ನೆನಪಾಗುವಂಥದ್ದು ಆನಗಳಿಯ ಶರತ್ರವರು, ಇನ್ನೊಬ್ಬರು ಸತೀಶ್ ಶಾಲೆಯವರು. ಸತೀಶ್ ಶಾಲೆಯವರು ಸ್ವಲ್ಪ ಆ ಉಡುಪಿ ಸೈಡಲ್ಲಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಹೇಳಲಿಕ್ಕೆ. ಆದರೆ ಯಾವುದೇ ಒಂದು ವ್ಯಕ್ತಿ ಇರ್ಬೋದು, ನಾನು ಅವರಿಗೆ ಫೋನ್ ಕೂಡ ಮಾಡೋದಿಲ್ಲ. ರೋಗಿಗೆ ಅವರ ನಂಬರನ್ನು ಕೊಟ್ಟು ಅವರ ಮಿತ್ರರನ್ನು ನೋಡಿ, ಬೆಳಗಿನ ಜಾವ ಇರ್ಬೋದು, ಮಧ್ಯರಾತ್ರಿ ಇರ್ಬೋದು, ದಿನದ ಯಾವುದೇ ಕಾಲ ಇರ್ಬೋದು, ಅವರು ಆ ರಕ್ತವನ್ನು ಒಂದು ಹೊಂದಿಸಿಕೊಟ್ಟು ಸಾವಿರಾರು ಮಂದಿಯ ಪ್ರಾಣ ಉಳಿಸುವ ನಿಟ್ಟಿನಲ್ಲಿ ಈ ಆಣಗಳಲ್ಲಿ ಮಿತ್ರರ ಬಳಗ ನನ್ನೊಂದಿಗೆ ಕೈ ಜೋಡಿಸಿದೆ ಅಂತ ಹೇಳಲಿಕ್ಕೆ ನಾನು ಅತಿ ಹೆಮ್ಮೆ ಪಡ್ತೇನೆ. ಹಾಗೆ ಇವತ್ತು ಏನು ಇಲ್ಲಿ ಒಂದು ರಕ್ತದಾನ ಶಿಬಿರ ನಡೀತಾ ಇದೆ, ಇದು ಕೇವಲ ಸಾಂಕೇತಿಕ ಮಾತ್ರ. ಒಂದು ರಕ್ತದಾನ ಶಿಬಿರದಲ್ಲಿ 100-150ರಷ್ಟು ರಕ್ತ ಸಿಕ್ಕಿದ್ರೆ ಸಾಕಾಗ್ತದೆ. ಅದಕ್ಕಿಂತ ಜಾಸ್ತಿ ಆದರೆ ಅದು ಒಂದೇ ನಮ್ಮ ಜನರಿಗೆ ಸಿಗೋದಿಲ್ಲ, ಬೇರೆ ಬೇರೆ ಕಡೆ ಹೋಗ್ತಾರೆ. ಹಾಗಾಗಿ ಬೃಹತ್ ರಕ್ತದಾನ ಶಿಬಿರಗಳಿಗೆ ಅಷ್ಟೊಂದು ಒಳ್ಳೆಯ ಅರ್ಥ ಇರುವುದಿಲ್ಲ ಅಂತ ನನ್ನ ಭಾವನೆ. ಸಣ್ಣ ಮಟ್ಟದ ಆದರೆ ಅದನ್ನು ನಮ್ಮ ಜನರಿಗೆ ಉಪಯೋಗಿಸಲಿಕ್ಕೆ ಆಗುತ್ತದೆ. ಹಾಗಾಗಿ ಕೂಡ ಇವತ್ತು ಎಷ್ಟೇ ರಕ್ತ ಸಂಗ್ರಹ ಆಗಲಿ, ಆದರೆ ಮುಂದಿನ ದಿವಸಗಳಲ್ಲಿ ನಮ್ಮ ಆನಗಳಿಯ ಮಿತ್ರರು ಬಡ ಜನರ ಸೇವೆಯಲ್ಲಿ ನಿರತರಾಗಿರುವಂಥ ಆಶಾಭಾವನೆ ನನಗಿದೆ. ಮತ್ತೆ ಇವರ ಈ ಒಂದು ಸಮಾಜ ಸೇವೆ ಕೈಂಕರ್ಯದಲ್ಲಿ ಇರುವ ಅತ್ಯುತ್ಸಾಹ ಎಷ್ಟು ಅನ್ನುವಂಥದ್ದು ಕೇವಲ ಶಿಬಿರ ಆರಂಭ ಆದ 1 ಗಂಟೆಯಲ್ಲಿ 100ಕ್ಕಿಂತ ಹೆಚ್ಚಿನ ಯೂನಿಟ್ ರಕ್ತ ಸಂಗ್ರಹವಾಗಿದೆ. ಇದನ್ನು ನಾವೆಲ್ಲರೂ ಮೆಚ್ಚಿಕೊಳ್ಳಬೇಕು. ಮುಂದಿನ ದಿವಸಗಳಲ್ಲಿ ಈ ತರ ಒಂದು ಸಮಾಜ ಸೇವೆಯ ಕೈಂಕರ್ಯ ಮುಂದುವರಿಯಲಿ ಅನ್ನುವಂಥ ಆಶಯದೊಂದಿಗೆ ನಿಮಗೆಲ್ಲರಿಗೂ ಶುಭಾಶಯ ಕೋರುತ್ತಾ ನನಗೆ ಅವಕಾಶ ಕೊಟ್ಟಿರುವ ನನ್ನ ಮಾತನ್ನು ಮುಗಿಸುತ್ತೇನೆ. धन्यवाद. Patients, thalassemia, sickle cell anemia, cancer, जैसे प्रति महीने रक्त प्लेटलेट ಬೇಕು ಅಥವಾ ಕೆಲವೊಮ್ಮೆ ಆಕ್ಸಿಡೆಂಟ್ ಅಥವಾ ಸರ್ಜರಿ ಪೇಷಂಟ್ ಇಲ್ಲಿ 10 to 20 ಯೂನಿಟ್ಸ್ ರಕ್ತ ಬೇಕು. ಸೊ ಡೈಲಿ ಕಸ್ತೂರ್ಬಾ ಹಾಸ್ಪಿಟಲಲ್ಲಿ 100 ಯೂನಿಟ್ ಬ್ಲಡ್ ಪ್ಲೇಟ್ಲೆಟ್ಸ್ ರಿಕ್ವೈರ್ಮೆಂಟ್ ಆಗ್ತದೆ. ಸೊ ಈ ರಕ್ತದಾನ ಶಿಬಿರವನ್ನು ಆಯೋಜಿಸಿದ್ದಕ್ಕಾಗಿ ನಾನು ಗೆಳೆಯರೇ ಬಳಗ ಅನ್ನಗಲಿ ಅಥವಾ ಅಭಯಹಸ್ತ ಚಾರಿಟಬಲ್ ಟ್ರಸ್ಟ್ಗೆ ತುಂಬ ಧನ್ಯವಾದಗಳು. ಇವೆನ್ನಿಟ್ಟು ನಮ್ಮೆಲ್ಲರ ಜೀವಗಳಿಗೆ ರಕ್ಷಕರಾಗಿ ಗುರುತಿಸಿಕೊಂಡಿರುವಂತಹ ಇಂಡಿಯನ್ ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರದ ಸಭಾಪತಿ ಕುಂದಾರ್ ಅವರೇ, ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ ಹಾಗೂ ರಕ್ತದಾನಿಗಳೇ,
ಮೊದಲನೇದಾಗಿ ದತ್ತಾಶ್ರಮ, ಆನ್ಗಳ್ಳಿ ಫ್ರೆಂಡ್ಸ್ ಮತ್ತು ಇತರ ಎಲ್ಲ ಸಂಘ ಸಂಸ್ಥೆಗಳನ್ನು ನಾನು ಅಭಿನಂದಿಸ್ತೇನೆ. ಯಾಕಂದರೆ ಪ್ರತಿ ವರ್ಷ ಒಂದು ಅತ್ಯುತ್ತಮವಾದ ಬೃಹತ್ ರಕ್ತದಾನ ಶಿಬಿರವನ್ನು ನಿಜವಾಗಿ ಅವರು ಆಯೋಜಿಸಿಕೊಂಡು ಬರ್ತಾ ಇದ್ದಾರೆ. ಕೆಲವೆಡೆ ನಾವು ಕಾಣ್ತಾ ಇದ್ದೀವಿ ದೊಡ್ಡ ಬೃಹತ್ ಅಥವಾ ಮೆಗಾ ರಕ್ತದಾನ ಶಿಬಿರ ಅಂತ ಆಗ್ತಾರೆ, ಅಲ್ಲಿ 7-8 ಜನ ಮಾತ್ರ ಇರ್ತಾರೆ. ಆದರೆ ಇಲ್ಲಿ ನಿಜವಾಗಿ ಒಂದು ಬೃಹತ್ತಿಗೆ ಒಂದು ಅರ್ಥಪೂರ್ಣ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ರೆಡ್ ಕ್ರಾಸ್ ಸಂಸ್ಥೆ ಕಳೆದ 162 ವರ್ಷಗಳಿಂದ ಸಾಧಾರಣ 190 ದೇಶಗಳಲ್ಲಿ ಕೆಲಸ ಮಾಡ್ತಾ ಇದೆ. ಮುಖ್ಯವಾಗಿ ಮಾನವೀಯತೆಯ ನೆಲೆಯಿಂದ ಯಾವುದೇ ಜಾತಿ ಮತ ಇಲ್ಲದೆ ಸಂಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತೆ ನಮ್ಮ ಉದ್ದೇಶ. ಅದೇ ರೀತಿಯಲ್ಲಿ ರಕ್ತ ನಿಧಿಗಳನ್ನು ಕೂಡ ಜಗತ್ತಿನಾದ್ಯಂತ ಸ್ಥಾಪನೆ ಮಾಡಿ ರಕ್ತದ ಅವಶ್ಯಕತೆ ಇರುವವರಿಗೆ ರಕ್ತವನ್ನು ಒದಗಿಸ್ತಾ ಬರ್ತಾ ಇದೆ. ಈ ಉದ್ದೇಶದ ಪ್ರಕಾರ ಕುಂದಾಪುರದಲ್ಲಿ ಕೂಡ ಕಳೆದ 10 ವರ್ಷದಿಂದ ಒಂದು ಸುಸಜ್ಜಿತವಾದ ರಕ್ತನಿಧಿ ಕೇಂದ್ರವನ್ನು ಪ್ರಾರಂಭ ಮಾಡಿ ನಾವು ನಡೆಸಿಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷ 80ರಿಂದ 90ರಷ್ಟು ರಕ್ತದಾನ ಶಿಬಿರಗಳನ್ನು ನಾವು ಆಯೋಜಿಸಿಕೊಂಡು ಬರ್ತಾ ಇದ್ದೇವೆ. ಅವರು ಹೇಳಿದ ಹಾಗೆ ಉತ್ತರ ಕರ್ನಾಟಕದಿಂದ ಹಿಡಿದು ಮ್ಯಾಂಗ್ಳೂರು, ಉಡುಪಿ ಜಿಲ್ಲೆಯ ಹಲವಾರು ಕಡೆಗಳಲ್ಲಿ ನಾವು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸ್ತಾ ಬಂದಿದ್ದೇವೆ. ಈ ವರ್ಷ 100ಕ್ಕೂ ಹೆಚ್ಚು ರಕ್ತದಾನ ಶಿಬಿರಗಳನ್ನು ಆಯೋಜಿಸುವಂಥ ಒಂದು ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ. ಇದು ಸಫಲ ಆಗ್ತದೆ ಅಂತ ನಾನು ಭಾವಿಸುತ್ತೇನೆ. ಇನ್ನು ನಿಮಗೆ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯದಲ್ಲಿ 245ರಷ್ಟು ತಾಲೂಕುಗಳಿವೆ. ಆದರೆ ರಕ್ತ ನಿಧಿಗಳಿರುವುದು ತಾಲೂಕು ಮಟ್ಟದಲ್ಲಿ ಬೆರಳೆಣಿಕೆಯಷ್ಟೇ. ನಮ್ಮ 2 ಉಭಯ ಜಿಲ್ಲೆಗಳನ್ನು ನಾವು ತಗೊಂಡ್ರೆ ಸಹ ಉಡುಪಿ ಮಂಗಳೂರು ಜಿಲ್ಲೆಯಲ್ಲಿ ಪುತ್ತೂರಿನಲ್ಲಿ ಮಾತ್ರ ಒಂದು ರಕ್ತನಿಧಿ ಕೇಂದ್ರ ಇದೆ, ಅಂದರೆ ತಾಲೂಕು ಮಟ್ಟದಲ್ಲಿ. ಅದೇ ರೀತಿಯಲ್ಲಿ ಕುಂದಾಪುರದಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಇದು ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ರಕ್ತನಿಧಿ ಸ್ಥಾಪನೆ ಮಾಡುವುದು ತುಂಬ ಕಷ್ಟದ ಕೆಲಸ. ಹೆಚ್ಚಾಗಿ ಎಲ್ಲ ಆಸ್ಪತ್ರೆಗಳಲ್ಲಿ ರಕ್ತನಿಧಿಗಳಿರ್ತದೆ, ಯಾಕಂದರೆ ಅದು ಕಂಪಲ್ಸರಿ. ಅದು KMC ಇರ್ಬೋದು, ಅಜ್ಜರ್ಕಾಡ್ ಹಾಸ್ಪಿಟಲ್ ಇರ್ಬೋದು, ಮಂಗಳೂರಿನ ಇತರ ಹಲವಾರು ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ಗಳಲ್ಲಿ ಇರ್ಬೋದು. ಅದು ಅಲ್ಲದೆ ಸ್ವಯಂ ಪ್ರೇರಿತವಾಗಿ ಒಂದು ರಕ್ತ ನಿಧಿಯನ್ನು ಸ್ಥಾಪನೆ ಮಾಡಿ ಅದನ್ನು ನಡೆಸಿಕೊಂಡು ಬರುವುದು ತುಂಬ ಕಷ್ಟದ ಕೆಲಸ. ಅದನ್ನು ನಡೆಸುವುದು ಇನ್ನಷ್ಟು ಕಷ್ಟ. ಹಾಗಾಗಿ ಈ ಒಂದು ಜವಾಬ್ದಾರಿಯನ್ನು ಕಳೆದ 10 ವರ್ಷದಿಂದ ನಾವು ನಿಭಾಯಿಸಿಕೊಂಡು ಬರ್ತಾ ಇದ್ದೇವೆ. ಇದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರದಿಂದ ಇದು ಸಾಧ್ಯ ಆಗ್ತದೆ. ಮುಖ್ಯವಾಗಿ ಆನ್ಗಳ್ಳಿ ಎಲ್ಲ ಫ್ರೆಂಡ್ಸು ನಮಗೆ ರಕ್ತದ ಅವಶ್ಯಕತೆ ಇರುವಾಗ ನಾವು ಅವರನ್ನು ಸಂಪರ್ಕಿಸಿದ್ದಾಗ ಅವರೆಲ್ಲರೂ ಮುಂದೆ ಬಂದು ರಕ್ತದಾನ ಮಾಡಿ ಉಳಿಸುವಂಥ ಕಾರ್ಯದಲ್ಲಿ ಕೈ ಜೋಡಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅವರೆಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಅವರನ್ನ ಸದಾ ಪ್ರೋತ್ಸಾಹಿಸುವಂತಹ ಹೃದಯ ಶ್ರೀಮಂತಿಕೆಯ ವ್ಯಕ್ತಿಗಳು ಶ್ರೀ ಸುನೀಲ್ ಕುಮಾರ್ ಶೆಟ್ಟಿ ಹೇರಿಕೊಂಡರು, ಅಧ್ಯಕ್ಷರು ರೋಟರಿ ಕ್ಲಬ್ ಮಿಡ್ ಟೌನ್ ಕುಂದಾಪುರ. ನಿಮ್ಮ ಮಾತುಗಳಿಗಾಗಿ ಅಲ್ಲ, ರೆಕಾರ್ಡ್ ಆಗಿದೆ. ಅಷ್ಟು ರಕ್ತ ಸಂಗ್ರಹವನ್ನು ಮಾಡಿ, ಅದಲ್ಲದೆ ನಮ್ಮ ಯಾರೇ ನಮ್ಮ ಊರಿನವರಾಗಲಿ ಹೊರ ಊರಿನವರಾಗಲಿ ಯಾರಿಗೂ ಕೂಡ ರಕ್ತದ ಅಭಾವ ಇದ್ದಾಗ ನಮ್ಮ ನೆನಪಾಗೋದು ಸ್ಥಳೀಯವಾಗಿ ಷರತ್ತು. ಫಸ್ಟ್ ಷರತ್ತನ್ನು ನಂಬರ್ ಕೊಟ್ಬಿಟ್ರೆ ನಮ್ಮ ಕೆಲಸ ಮುಗೀತು. ಎಲ್ಲಾದರೂ ಒಟ್ಟು ಮಾಡಿ ಏನಾದರೂ ಮಾಡಿ ಬೇರೆ ಯಾವ ಕೆಲಸ ಮಾಡದೇ ಇದ್ರು ರಕ್ತ ಅಂತ ಹೇಳಿದಾಗ ಷರತ್ತ ಫಸ್ಟ್. ನಾನು ಯಾಕಂದರೆ ನಾನು ತುಂಬ ಸಲ ನೋಡಿದ್ದೀನಿ, ಎಷ್ಟೋ ಜನ ನಂಗೆ ಕಾಲ್ ಮಾಡ್ತಾರೆ, ನಾವು ಸ್ವಲ್ಪ ಈ ರೀತಿ ರಕ್ತ ಬೇಕಾ. ನಾನು ಏನಿಲ್ಲ, ಷರತ್ತಿನ ನಂಬರ್ ಅವ್ರಿಗೆ ಫಾರ್ವರ್ಡ್ ಮಾಡಿ ಬಿಡೋದು ಅಷ್ಟೇ. ಮತ್ತೇನಿದ್ರು ಷರತ್ತು ನೋಡ್ಕೊಳ್ತಾರೆ. ಯಾಕಂದರೆ ನನಗೆ ಹೆಮ್ಮೆ ಆಗ್ತದೆ ನನ್ನ ಊರಿನವನಾಗಿ ಷರತ್ತು ಮಾಡುವಂಥ ಕೆಲಸ. ಹಾಗೆ ಷರತ್ತು ತೊಟ್ಟಿರುವ ಆ ತಂಡ ಏನಿದೆಯಲ್ಲ ಅವರೆಲ್ಲ ನಾವು ಚೌತಿ ಅಥವಾ ಬೇರೆ ಇನ್ನಿತ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ನಮಗೇನು ಕಷ್ಟಕ್ಕೆ ಸಾಧ್ಯ ಅಲ್ಲ. ಬಟ್ ರಕ್ತದಾನ ಆ ಶಿಬಿರವನ್ನು ಮಾಡೋದು ಭಾರಿ ಕಷ್ಟ. ಯಾಕಂತ ಹೇಳಿದರೆ ಈ ರಕ್ತದಾನ ಶಿಬಿರವನ್ನು ಮಾಡುವಂಥ ವ್ಯಕ್ತಿಗಳನ್ನ ನೋಡಿದ ಕೂಡ ನಮ್ಮ ಹುಡುಗರು ಮಕ್ಕಳು ಸ್ವಲ್ಪ ಓಡಿ ಹೋಗೋದು ಜಾಸ್ತಿ. ಫೋನ್ ಮಾಡಿದ್ರೆ ಎಲ್ಲಿ ರಕ್ತ ಕೊಡ್ಕೊಳ್ತೆ ಅಂತ ಅಂಥ ಕಾಲ ಇದು. ಅಂಥ ಕಾಲದಲ್ಲೂ ಕೂಡ ಸತತ 6ನೇ ಬಾರಿ ರಕ್ತದಾನವನ್ನು ಶಿಬಿರವನ್ನು ಆಯೋಜಿಸಿ ಯಶಸ್ವಿಯಾಗಿ ಈಗಾಗಲೇ 1 ಗಂಟೆ ಒಳಗಡೆ 100 ಯೂನಿಟ್ ರಕ್ತವನ್ನು ಕಲೆಕ್ಟ್ ಮಾಡಲಾಗಿದೆ. ನಮ್ಮ ಈ ಕಾರ್ಯಕ್ರಮ ಶಿಬಿರದಲ್ಲಿ ಕೆಲಸ ಮಾಡಿದಂಥ ಎಲ್ಲ ನನ್ನ ಮಿತ್ರರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಹಾಗೆ ಮುಂದಿನ ವರ್ಷ ಕೂಡ ನಮ್ಮ ಇದೇ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಹಾಗೆ ನಮ್ಮ ಮಿತ್ರ ಶ್ರೀನಿವಾಸ್ ಶೆಟ್ಟರು ಬಗ್ಗೆ ಬರಲೇಬೇಕಂತ ಹೇಳಿದರು. ಆ್ಯಕ್ಚುಲಿ ಅವರು ಬರೋರಿದ್ದರು, ಏನೋ ಒಂದು ತುರ್ತು ಬೇರೆ ಕಾರ್ಯನಿಮಿತ್ತದ ಕಾರಣ ನಿನ್ನೆ ಸಂಜೆ ಫೋನ್ ಮಾಡಿ ನಾನು ಬರೋದಿಲ್ಲ. ಯಾಕೆ ಅವರು ಒಂದು ಮಾತು ಹೇಳಿದರು, ನಿಮ್ಮ ಆನಗಳ್ಳಿ ಹುಡುಗರು ಒಳ್ಳೊಳ್ಳೆ ಕೆಲಸ ಮಾಡ್ತಾರೆ ಮಾರ್ರೆ. ಈ ರಕ್ತದಾನ 6 ವರ್ಷದಿಂದ ಅವರೆಲ್ಲೂ ಹೋಗೋದಿಲ್ಲ, ಹೆಚ್ಚು ಕಡಿಮೆ ಎಲ್ಲೂ ಹೋಗೋದಿಲ್ಲ ಅವರು.
ಬಟ್ ರಕ್ತದಾನ ವಿಚಾರ ಅಂದ ತಕ್ಷಣ ನಾನು ಬರ್ತೇನೆ ಅಂತ ಹೇಳಿದರು. ನಿನ್ನೆ ಸಂಜೆ ಏನೋ ಬೇರೆ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ ಅಂತೇಳಿ ನಮ್ಮ ಗೆಳೆಯರ ಬಳಗ ಹುಡುಗರಿಗೆ ತಿಳಿಸಿ ಅಂತ ಹೇಳಿದರು. ನಾನು ವೇದಿಕೆ ಮುಖಾಂತರ ಅವರಿಗೆಲ್ಲ ತಿಳಿಸಿ ಇಷ್ಟಪಡ್ತೇನೆ. ಈಗ ನಮ್ಮ ಶಾಸಕರು ಇನ್ನೇನು ಕೆಲವು ಕ್ಷಣಗಳಲ್ಲಿ ಬಂದು ನಮ್ಮನ್ನು ಜಾಯಿನ್ ಆಗ್ತಾರೆ. ಆಗಮಿಸಿದಂಥ ಎಲ್ಲ ರಕ್ತದಾನಿಗಳು ಹಾಗೂ ಹಿರಿಯರು ಹಾಗೂ ಆಹ್ವಾನಿತರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತಾ ನಾನು ಮಾತ್ರ ಮುಗಿಸ್ತೇನೆ. ಹೊಂದಿಕೊಂಡು ದತ್ತಾಶ್ರಮ ಅಂಗಡಿ, ಗೆಳೆಯರ ಬಳಗ ಅಂಗಡಿ ಸದಾಕಾಲ ಇಷ್ಟು 6 ಬಾರಿ ಮಾಡ್ತಾ ಇರುವಂತಹ ಕಾರ್ಯಕ್ಕೆ ಮತ್ತೊಮ್ಮೆ ನಿಮ್ಮ ಶ್ಲಾಘನೆಗಾಗಿ ಹೃದಯ ತುಂಬಿದ ವಂದನೆಗಳನ್ನು ಅರ್ಪಿಸಿಕೊಳ್ಳುತ್ತಾ ಮುಂಚಿನ ನುಡಿಗಳಿಗಾಗಿ ವೇದಿಕೆಯಲ್ಲಿ ಇಷ್ಟು ವರ್ಷಗಳ ಕಾಲ ಕಲೆ, ಸಾಂಸ್ಕೃತಿಕ ವೈಭವ, ಇನ್ನೊಂದಿಷ್ಟು ಔದ್ಯೋಗಿಕ ಕ್ಷೇತ್ರಗಳನ್ನ ಶಾಲಾ ಕಾಲೇಜುಗಳಿಗೆ ಪರಿಚಯಿಸುವಂಥದ್ದು ಅದು ಆಳ್ವಾಸ್ಗೆ ಮಾತ್ರ ಸೀಮಿತ ಎನ್ನುವಂತಹ ಕಾಲಘಟ್ಟದ ನಡುವೆ ಕುಂದಾಪುರದಲ್ಲಿ ಒಂದು ಸಂಪೂರ್ಣವಾದಂತಹ ವ್ಯಕ್ತಿತ್ವವನ್ನು ರೂಪಿಸುವ ಕಾರ್ಯವನ್ನು ಕೈಗೊಂಡಂತಹ BB ಹೆಗ್ಡೆ ಕಾಲೇಜಿನ ಉಪಪ್ರಾಂಶುಪಾಲರಾಗಿರುವಂತಹ ಚೇತನ್ ಶೆಟ್ಟಿ ಗೌಡ್ ಸರ್, ನಿಮ್ಮ ನುಡಿಗಳಿಗಾಗಿ ವೇದಿಕೆ. ನಾನು ಅವರ ಸ್ನೇಹಿತನಾಗಿ ರಕ್ತ ಕೊಡಲಿಕ್ಕೆ ಬಂದವ. ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರ ಬಗ್ಗೆ ಭಾಳ ಖುಷಿ ಆಗುತ್ತೆ. ನಾಗೇಶ್ ಡಾಕ್ಟ್ರು ನಮ್ಮ ಊರಲ್ಲೇ ಇದ್ದರು. ಇವತ್ತಿಗೂ ಅವರನ್ನು ನಮ್ಮೂರಿನ ಜನತೆ ದೇವರು ಅಂತ ಪೂಜಿಸ್ತಾರೆ. ಅಷ್ಟು ಒಳ್ಳೆ ಸೇವೆ ಮಾಡಿದವರು. ಅತ್ಯಂತ ರಕ್ತ ಅಂದಾಗ ನಮಗೆ ನೆನಪಾಗುವ ಹೆಸರು ಸಾಲಿಯನ್ ಸರ್ ಅವರು, ರಕ್ತದ ಆಪತ್ಪಾತ್ರರಾದಂಥ ಸತೀಶ್ ಸಾಲಿಯನ್ ಸರ್ ಅವರೇ. ಹಾಗೆ ಈಗಾಗಲೇ ನಾಗೇಶ್ ಡಾಕ್ಟರ್ ಹೇಳಿದರು ಅವರು ನಡೆದಾಡುವ ದೇವರು ಅಂತೇಳಿ. ತುಂಬ ಸಂದರ್ಭದಲ್ಲಿ ಒಬ್ಬ ಉಪನ್ಯಾಸಕನಾಗಿ, ಶಿಕ್ಷಕನಾಗಿ ನಾನು ಕಂಡಿದ್ದೇನೆ. ಉದ್ಯಮಿಯಾಗಿ ಮಾತ್ರ ಅಲ್ಲ, ಸಮಾಜದ ಬೇರೆ ಬೇರೆ ಸಂದರ್ಭದಲ್ಲಿ ಪ್ರತಿಸ್ಪಂದನ ನೀಡ್ತಾ ಬಂದಂತಹ ಸಮಾಜ ಸೇವಕರು, ಉದ್ಯಮ ರತ್ನ, ನಮ್ಮೆಲ್ಲರ ಮಾರ್ಗದರ್ಶಕರಾದಂತಹ ಆನಂದ್ ಸಿ ಕುಂದರ್ ಅವರೇ. ನಿವೃತ್ತಿಯ ನಂತರ ಬದುಕನ್ನು ಎಷ್ಟು ಚೆನ್ನಾಗಿ ಕಟ್ಕೊಳ್ಳಬಹುದಂತ ಈ ಸಮಾಜಕ್ಕೆ ಮಾದರಿಯಾಗಿ ತೋರಿಸಿದವರು ಅವರು. ಈ ಭಾಗದಲ್ಲಿ ಯಾವುದೇ ಸಾಮಾಜಿಕ ಕೈಂಕರ್ಯದಲ್ಲಿ ನಮ್ಮ ಸಂಸ್ಥೆಗೂ ಅವರಿಗೂ ನಿರಂತರವಾದ ಒಡನಾಟ ಇದೆ. ರಕ್ತನಾದಿ ನಿಧಿ ಕೇಂದ್ರದ ಸಂಚಾಲಕರು ಮತ್ತು ಭಾರತೀಯ ರೆಡ್ ಕ್ರಾಸ್ ಸೊಸೈಟಿಯ ಅಧ್ಯಕ್ಷರಾದಂಥ ಗೌರವಾನ್ವಿತ ನಮ್ಮ ಮಾರ್ಗದರ್ಶಕರಾದಂಥ ಜೈಕರ್ ಶೆಟ್ಟಿ ಅವರೇ. ನಾವು ಸ್ವಲ್ಪ ರಕ್ತ ಕೊಟ್ಟಿದ್ದೆ, ನನಗೂ ಒಂಥರ ತಲೆ ತೆಗೆದ ಉಂಟಿಗೆ. ಹಾಗೆ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಸುನೀಲ್ ಕುಮಾರ್ ಶೆಟ್ಟಿ ಅವರೇ, ಪತ್ರಕರ್ತ ಮಿತ್ರರಾದಂಥ ರಾಯಪ್ಪ ಮಠ್ ಸರ್ ಅವರೇ, ವೈದ್ಯರೇ. ಮಹಾನ್ ಮಾನವತಾವಾದಿ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ, ಹೃದಯಕ್ಕೆ ಶಿಕ್ಷಣ ನೀಡದೆ ಮೆದುಳನ್ನು ಚುರುಕುಗೊಳಿಸುವ ಶಿಕ್ಷಣ. ನಾನು ಇದೇ ಸ್ಥಳೀಯ ಆನಗಳ್ಳಿಯ ಸಮೀಪದ ಕಾಲೇಜಿನಲ್ಲಿರುವ ಕಾರಣಕ್ಕಾಗಿ ಗೆಳೆಯರ ಬಳಗದವರ ಬಗ್ಗೆ ಒಂದು ಅಭಿಮಾನದ ಒಂದೆರಡು ಮಾತಾಡಲಿಕ್ಕೆ ಬಯಸ್ತೇನೆ. ನಾನು ಮಾತಾಡುವ ಸಂದರ್ಭದಲ್ಲಿ ಉಲ್ಲೇಖ ಮಾಡಿದೆ, ಮಹಾನ್ ಮಾನವತಾವಾದಿ ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾನೆ, ಹೃದಯಕ್ಕೆ ಶಿಕ್ಷಣ ನೀಡದೆ ಮೆದುಳನ್ನು ಚುರುಕುಗೊಳಿಸುವ ಶಿಕ್ಷಣ ಸಮಗ್ರ ಶಿಕ್ಷಣದ ಒಳಗಡೆ ಬರುವುದಿಲ್ಲ ಅಂತ. ನನಗೆ ಬಹಳ ಅಭಿಮಾನ ಇರೋದು ಯಾಕೆ ಕೇಳಿದರೆ, ನಮ್ಮ ಕಾಲೇಜಿನ ಆವರಣದ ಒಳಗಡೆ ಮಾತ್ರ ಒಂದು ಶೈಕ್ಷಣಿಕ ಶಿಸ್ತು ಮಾತ್ರ ಅಲ್ಲ, ಕಾಲೇಜಿನ ಪರಿಸರ ಬಹಳ ಮುಖ್ಯವಾಗುತ್ತೆ. BB ಹೆಗ್ಡೆ ಕಾಲೇಜು ಇವತ್ತು ಬಹಳ ಹೆಮ್ಮರವಾಗಿ ಬೆಳೆದಿದೆ. ನಾನು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಿರುವ ನಿರೂಪಕರು ಒಂದು ಮಾತನ್ನು ಪ್ರಸ್ತುತಿಪಡಿಸಿದ್ರು. ಕಾಲೇಜು ಬಹಳ ಸಾಂಸ್ಕೃತಿಕವಾಗಿ ಗುಣಮಟ್ಟದಲ್ಲಿ ಬೆಳೀತಿದೆ ಅಂತ. ಈ ಕಾಲೇಜಿನ ಗುಣಮಟ್ಟದಲ್ಲಿ ನನಗನಿಸಿದ ಹಾಗೆ ಈ ಗೆಳೆಯರ ಬಳಗದವರ ಪಾತ್ರ ಬಹಳ ಮಹತ್ವದ್ದು. ನಮ್ಮ ಕ್ಯಾಂಪಸ್ನ ಆವರಣದ ಹೊರಗಡೆ ಎಷ್ಟು ಒಂದು ಶಿಸ್ತುಬದ್ಧ ವಾತಾವರಣ ಇದೆ ಅಂತ ಹೇಳಿದರೆ ಅದಕ್ಕೆ ನಮ್ಮ ಇಲ್ಲಿನ ಗೆಳೆಯರು ಬಹಳ ಮುಖ್ಯ ಕಾರಣ. ಈಗಾಗಲೇ ಸುನಿಲ್ ಶೆಟ್ಟಿ ಅವರು ಹೇಳಿದ ಹಾಗೆ ಶಿಕ್ಷಣ ಸಂಸ್ಥೆ ಒಳಗಡೆ ರಕ್ತದಾನ ಶಿಬಿರ ಮಾಡೋದೇ ಬಹಳ ಕಷ್ಟ. ರಕ್ತ ಅಂದಾಗ ಎಲ್ಲ ಜನ ಹಿಂಸರಿತಾರೆ. ಆದರೂ ಕಳೆದ ವರ್ಷ ನಮ್ಮ ಸಂಸ್ಥೆಯಲ್ಲಿ ಸುಮಾರು 472 ಯೂನಿಟ್ ರಕ್ತವನ್ನು ಒಂದು 4 ಬಾರಿ ರಕ್ತದಾನ ಮಾಡಿ ನಾವು ರೆಕಾರ್ಡ್ ಮಾಡಿದ್ದೇವೆ. ಇದೇ ಸಂದರ್ಭದಲ್ಲಿ ಶಿಕ್ಷಣ ಸಂಸ್ಥೆ ಅಲ್ಲದೆ ನನಗನ್ನಿಸುತ್ತೆ ಇಡೀ ಕರಾವಳಿ ಭಾಗದಲ್ಲಿ ಒಂದು ಸಾರ್ವಜನಿಕ ಸಂಸ್ಥೆಯಲ್ಲಿ ಗಣೇಶೋತ್ಸವ ಮಾಡ್ಬೋದು, ಶಾರದೋತ್ಸವ ಮಾಡ್ಬೋದು, ಬೇರೆ ಬೇರೆ ಉತ್ಸವಗಳನ್ನು ಮಾಡ್ಬೋದು, ಹಬ್ಬ ಹರಿದಿನಗಳು ಮಾಡ್ಬೋದು. ಆದರೆ ಈ ರೀತಿ ರಕ್ತದಾನ ಶಿಬಿರ ಮಾಡಿ 300 ಯೂನಿಟ್ಗೂ ಹೆಚ್ಚು ರಕ್ತವನ್ನು ಸಂಗ್ರಹ ಮಾಡಬಹುದು ಅಂತ ಹೇಳಿದರೆ ಆ ಸಂಘ ಸಂಸ್ಥೆಗೆ ಎಂಥ ತಾಕತ್ತಿದೆ ಮತ್ತು ಆ ಸಂಘ ಸಂಸ್ಥೆ ಒಳಗಡೆ ಇರುವವರು ಎಷ್ಟು ಸಮಾಜ ಸೇವೆಯಲ್ಲಿ ಇಲ್ದಿರೆ ನಮ್ಮಂಥ ಶಿಕ್ಷಕರು, ನಮ್ಮ ಸಂಸ್ಥೆ ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ಬರೀ ರಕ್ತದ ಸಂದರ್ಭ ಅಂತಲ್ಲ, ಈ ಗೆಳೆಯರ ಬಳಗದವರು ಬೇರೆ ಬೇರೆ ಸಂದರ್ಭದಲ್ಲಿ ಅವರಿಗೆ ಸಹಕಾರ ನೀಡ್ತಾ ಬಂದಿದ್ದಾರೆ. ಹಾಗಾಗಿ ಇಂಥ ಮಹತ್ ಕಾರ್ಯಗಳಾದಾಗ ಮಾತ್ರ ನಮ್ಮ ಶಿಕ್ಷಣ ಸಂಸ್ಥೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ನಿಜವಾದ ಬದುಕಿನ ಪಾಠ ಆಗುತ್ತೆ. ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಸಹ ಭವಿಷ್ಯದ ದಿನಗಳಲ್ಲಿ ಹೆಚ್ಚೆಚ್ಚು ಇಂಥ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಳ್ಳುವಂತೆ ನಾವು ಪ್ರೋತ್ಸಾಹಿಸ್ತೇವೆ. ಭವಿಷ್ಯದ ದಿನಗಳಲ್ಲಿ ಅವರು ಮಾಡುವ ಎಲ್ಲ ಕಾರ್ಯಗಳಿಗೆ ನಮ್ಮ ಸಂಸ್ಥೆ ಪರವಾಗಿ, ವಿಶೇಷವಾಗಿ ಇಲ್ಲಿ ಈ ರಕ್ತದಾನ ಶಿಬಿರಕ್ಕೆ ಸಹಕಾರ ನೀಡಿದಂಥ ಎಲ್ಲ ಶ್ರೀಮಂತ ಮನಸ್ಸುಗಳಿಗೆ ನಾನು ವೈಯಕ್ತಿಕವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು ಸರ್.
ಹಾಗೆ ರಕ್ತನಿಧಿ ವಿಭಾಗ KMC ಮಣಿಪಾಲ, ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಕುಂದಾಪುರ ಇವರ ಸಹಕಾರದಲ್ಲಿ ನಡೆಯುವಂಥ ಈ ಒಂದು ರಕ್ತದಾನ ಶಿಬಿರವನ್ನು ಉದ್ಘಾಟನೆ ಮಾಡಿರುವಂಥ ಸಮಾಜ ಸೇವಕರು ಹಾಗೂ ದಾನಿಗಳು ಆಗಿರುವಂಥ ಆನಂದ್ ಸಿ ಕುಂದಾರ್ ಅವರೇ, ರೆಡ್ ಕ್ರಾಸ್ನ ಸಭಾಪತಿಗಳು ಆಗಿರುವಂಥ ಜಯಕರ್ ಶೆಟ್ಟಿ ಅವರೇ, ಹಾಗೆ ನಮ್ಮ ಎಲ್ಲ ಕಾರ್ಯಕ್ಕೆ ಮತ್ತು ಕೆಲವು ಬಾರಿ ICU ಪೇಷಂಟನ್ನು ನಾನು ಡಾಕ್ಟರ್ ನಾಗೇಶ್ ಅವರವರ ಸಲಹೆ ಮೇರೆಗೆ ಜಿಲ್ಲಾಸ್ಪತ್ರೆಗೆ ಇರಲಿ ಅಥವಾ ತಾಲೂಕು ಆಸ್ಪತ್ರೆಗೆ ದಾಖಲಿಸಿದೆ ಅಂತ ಆತ್ಮೀಯರಾಗಿರುವಂಥ ಡಾಕ್ಟರ್ ನಾಗೇಶ್ ಸರ್ ಅವರೇ, ನನ್ನ ಆತ್ಮೀಯರಾಗೂ ಆಗಿರುವಂಥ ಡಾಕ್ಟರ್ ನಮ್ಮ BP ಗಿಡನ ಲೆಕ್ಚರರ್ ಅವರೇ, ಹಾಗೆ ಎಲ್ಲ ವೇದಿಕೆಯಲ್ಲಿರುವ ಎಲ್ಲ ನನ್ನ ಸ್ನೇಹಿತರೆ, ಭಾಳ ಸಂತೋಷ ಆಗ್ತಿದೆ. ಕಳೆದ 6 ವರ್ಷಗಳಿಂದ ನಿರಂತರವಾಗಿ ದಾಖಲೆಯ 200ಕ್ಕೂ ಅಧಿಕ ರಕ್ತವನ್ನು ಸಂಗ್ರಹಿಸುವುದು ಭಾಳ ಕಷ್ಟ. ನನ್ನ ಅನುಭವದಲ್ಲಿ ಪ್ರತಿ ಬಾರಿ ಮೊದಲು ರಕ್ತದಾನ ಶಿಬಿರ ಆಯೋಜಿಸಿದರೆ 150-200 ಆದರೆ ಮಗದ ಒಂದು ವರ್ಷ ಅಂದರೆ ನಂತರದ ವರ್ಷದಲ್ಲಿ ಅದು 100ಕ್ಕೆ ಇಳಿತದೆ, ನಂತರದಲ್ಲಿ ಅದು ಇನ್ನೂ ಕಮ್ಮಿ ಆಗ್ತಾ ಇರ್ತದೆ. ಅಂದರೆ ರಕ್ತದಾನ ಶಿಬಿರದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಮೊದಲು ಎಲ್ಲರೂ ಎಫರ್ಟ್ ಆಗ್ತಾರೆ ಒಂದಿಷ್ಟು ಆಗಬೇಕೇಳಿ, ಸೆಕೆಂಡ್ ಟೈಮ್ ಇವರ ಯೋಚನೆ ಇರ್ತದೆ ನಾವು ಈ ಸಲ 150 ಮಾಡಿದ್ದೇವೆ, ಹಾಗಾಗಿ ನಮಗೆ ಗ್ಯಾರಂಟಿ ಬರುವ ಸಲ ಒಂದು 200 ಸಂಖ್ಯೆ ಬರ್ತದೆ ಹೇಳಿ. ಆದರೆ ಅದು ಅಷ್ಟು ಸಂಖ್ಯೆ ಬರುವುದಿಲ್ಲ. ಯಾಕಂತೇಳಿದ್ರೆ ನಾವು ಈ ರಕ್ತದಾನದಲ್ಲಿ ನಾನೇ ನೋಡ್ತೇನೆ, ನಮಗೆ ಪ್ರತಿನಿತ್ಯ ಒಂದು 4-5 ಜನ ಕರಡಿಸುವವರನ್ನು 3 ತಿಂಗಳ ನಂತರ ಸಂಪರ್ಕಿಸಿದರೆ ಅವರು ಒಬ್ಬರು ಸಿಕ್ಕುವುದು ಕಷ್ಟ. ಅಂದರೆ ಆ ಜನ ಎಲ್ಲಿಗೆ ಹೋಗ್ತಾರೆ, ಯಾರಿಗೆ ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ. ಆದರೂ ಕೂಡ ನಾನು ಅಲ್ಲಿ ಬ್ಲಡ್ ಬ್ಯಾಂಕಲ್ಲಿ ಕೊಟ್ಟೆ, ಇಲ್ಲಿ ಕೊಟ್ಟೆ ಅಂತ ಹೇಳ್ತಾರೆ, ಬಿಟ್ಟರೆ ಕೊಡಲಿಕ್ಕೆ ಸಿಗೋದಿಲ್ಲ. ಅಂಥದ್ರಲ್ಲಿ ನಿರಂತರವಾಗಿ ನಮ್ಮ ಉಡುಪಿ ಜಿಲ್ಲೆಗೆ 25,000 ರಕ್ತದ ಯೂನಿಟ್ನ ಅವಶ್ಯಕತೆ ಇದೆ. ಅದನ್ನು ಪೂರೈಸುವುದೇ ದೊಡ್ಡ ಸವಾಲು. ಅದರಲ್ಲಿ ಅಭಯಸ್ಥ ಕಳೆದ ವರ್ಷ ಕೇವಲ 11 ತಿಂಗಳಲ್ಲಿ ನಾವು 50 ರಕ್ತದಾನ ಶಿಬಿರವನ್ನು ಮಾಡಿದ್ದೇವೆ. ಈ ಬಾರಿ 269ನೇ ರಕ್ತದಾನ ಶಿಬಿರವನ್ನು ನಾವು ಮುಟ್ಟಿದ್ದೇವೆ. ನಾಡ್ದು ಈ ಮಂತ್ನ ಕಡೆಯಲ್ಲಿ 270ನೇ ರಕ್ತದಾನ ಶಿಬಿರ, ಆಗಸ್ಟ್ರಲ್ಲಿ 5 ಕ್ಯಾಂಪ್ ಇದೆ, 275. ಅಂದರೆ ಸರಿಸುಮಾರು ನಾವು ಜನವರಿಯಲ್ಲಿ ಕೇವಲ 6ನೇ ವರ್ಷದ ಒಳಗೆ ನಾವು 300 ಕ್ಯಾಂಪನ್ನು ಮುಡ್ತೇವೆ. ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ನಾನು ಅಭಯಸ್ಥ ಚಾರಿಟೇಬಲ್ ಟ್ರಸ್ಟ್ನ ಮುಖಾಂತರ ಧನ್ಯವಾದವನ್ನು ಅರ್ಪಿಸ್ತೇನೆ. ಹಾಗೆ ನಾವು 250 ರಕ್ತದಾನ ಶಿಬಿರವನ್ನು ಬ್ಯಾಂಗ್ಳೂರು ಆಯೋಜನೆ ಮಾಡಿತ್ತು. ನನಗೆ ದೊಡ್ಡ ಒಂದು ಬೋನಸ್ ಅಂತ ಹೇಳಿದರೆ ಅದು ಕುಂದಾಪುರ ಅಂತ ಹೇಳ್ತೇನೆ. ಇವತ್ತು ರಕ್ತದಾನದಲ್ಲಿ ಅತಿ ಹೆಚ್ಚು ರಕ್ತದಾನ ಶಿಬಿರಗಳು ಆಯೋಜನೆ ಆಗುವಂಥದ್ದು ಕುಂದಾಪುರದಲ್ಲಿ. ನನ್ನ ಅನುಭವದಲ್ಲಿ 2nd ಕಾರ್ಕಳ ಬರ್ತದೆ, 3rd ಉಡುಪಿ, ಮತ್ತು ಕಾಪು ಭಾಗ ತುಂಬ ಕಷ್ಟ. ಅಲ್ಲಿ ನಾವು ಒಂದು 10 ಕಿಲೋಮೀಟ್ರಿಗೆ ಹೋದರೂ ಒಂದು ರಕ್ತದಾನ ಶಿಬಿರ ಮಾಡಲಿಕ್ಕೆ ಆಗೋದಿಲ್ಲ. ಅದು ನಾನು ಎಲ್ರಿಗೂ ಹೇಳ್ತೇನೆ, ಕುಂದಾಪುರದಲ್ಲಿ ಒಂದೊಂದು ಬಸ್ ಸ್ಟ್ಯಾಂಡ್, ಒಂದೊಂದು ಸ್ಟೇಷನ್ಗೆ ಹೋದಾಗ ರಕ್ತದಾನ ಶಿಬಿರ ಆಗ್ತದೆ ಹೇಳಿ. ಅಂಥದ್ರಲ್ಲಿ ನಾವು 250 ರಕ್ತದಾನ ಶಿಬಿರವನ್ನು ನಾವು ಬೆಂಗಳೂರಲ್ಲಿ ಆಯೋಜನೆ ಮಾಡಿತ್ತು. ನಾವು ಯಾರೂ ನಿರೀಕ್ಷೆ ಮಾಡಿಲ್ಲ. ಒಂದು 200 ಟಾರ್ಗೆಟ್ ಇಟ್ಟು ನಾವು 250 ರಕ್ತದಾನ ಶಿಬಿರನ ಆಯೋಜನೆ ಮಾಡಿತ್ತು. ಅದರಲ್ಲೇ ನಮ್ಮ ಮಹೇಶ್ ಚಂದನ್ ಇದ್ದಾರೆ, ರಾಘವೇಂದ್ರ ಕಾಂಚನ್ ಅಂತೇಳಿ ಮತ್ತು ಶರತ್ ಕಾಂಚನ್ ಎಲ್ಲರೂ ಸೇರಿ ಅಲ್ಲಿಯ ಒಂದು ಉಸ್ತುವಾರಿಯನ್ನು ತಗೊಂಡು ಸುಮಾರು 2 ಲಕ್ಷ ಖರ್ಚಿತ್ತು. ಆ ಎಲ್ಲ ವೆಚ್ಚವನ್ನು ಅವರೇ ದಾನಿಗಳ ಮೂಲಕ ಸಹಕರಿಸಿ 184 ಯೂನಿಟನ್ನು ಅವರು ಸಂಗ್ರಹ ಮಾಡಿ ಬೆಂಗಳೂರಲ್ಲಿ ಕೊಟ್ಟರು. ಅದಕ್ಕೆ ಮೂಲ ಕಾರಣ ರಕ್ತದಾನಿಗಳು ಮತ್ತು ಇಲ್ಲಿಯ ಕುಂದಾಪುರದ ಬೆಂಗಳೂರಿನಲ್ಲಿರುವ ಜನಗಳು. ಹಾಗಾಗಿ ನೀವು ಒಮ್ಮೆ ರಕ್ತದಾನದಲ್ಲಿ ಕುಂದಾಪುರಕ್ಕೆ ಮುಟ್ಟಿದ್ರೆ ಬಹುಶಃ ಇಡೀ ಕರ್ನಾಟಕಕ್ಕೆ ಮುಟ್ಟುವುದಂತ ಅನಿಸ್ತದೆ. ಯಾಕಂದರೆ ಎಲ್ಲ ಕಡೆ ಸಹಕಾರ ಸಿಗ್ತದೆ. ಆದರೆ ನಮಗೆ ಮಂಗಳೂರಲ್ಲಿ ಇನ್ನೂ ಕಷ್ಟ, ಕ್ಯಾಂಪ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಲಾಸ್ಟ್ ಜನವರಿಯಲ್ಲಿ ಕ್ಯಾಂಪ್ ಬಿದ್ದದ್ದು ಮತ್ತೆ ಕ್ಯಾಂಪ್ ಆಗಲೇ ಇಲ್ಲ. ಯಾಕಂತ ಹೇಳಿದರೆ ಅಲ್ಲಿ ಕ್ಯಾಂಪ್ ಕೂಡ ಆದರೂ ಕೂಡ 40-50 ಯೂನಿಟ್ 60 ಯೂನಿಟ್ ಅಷ್ಟೇ, ಅದಕ್ಕಿಂತ ಜಾಸ್ತಿ ಯೂನಿಟ್ ಸಂಗ್ರಹದಲ್ಲಿ ಆಗುವುದಿಲ್ಲ. ಆದರೆ ಕುಂದಾಪುರ ಭಾಗದಲ್ಲಿ ನಿರಂತರ ರಕ್ತದಾನ ಶಿಬಿರ ಆಗ್ತಾ ಇದ್ದರೂ ಕೂಡ 100 ಯೂನಿಟನ್ನು ಮುಟ್ಟುವುದು ಭಾಳ ಸುಲಭ. ಹಾಗಾಗಿ ವಿಶೇಷವಾಗಿ ನಾನು ಇವತ್ತು ನಮ್ಮ ಅಭಯಸ್ಥ ಸಂಸ್ಥೆ ಒಂದು 270ರಲ್ಲಿ ಒಂದು 15% ಆದರೂ ಅಧಿಕ ಕ್ಯಾಂಪ್ ನಮ್ಮದು ಕುಂದಾಪುರ ಭಾಗದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಭಾಳ ಹೆಮ್ಮೆ ಪಡ್ತೇನೆ. ಹಾಗೆ ನಿರಂತರ ನಮ್ಮ ರಕ್ತದಾನಿಗಳ ಸಹಕಾರದಿಂದ ಈ ಕೆಲಸ ಆಗಿದೆ. ನೀವು ಕೊಡುವಂಥ 1 ಯೂನಿಟ್ ರಕ್ತ 3 ಜೀವನ ಉಳಿಸ್ತದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ನಮ್ಮ KMC ಮಣಿಪಾಲದಲ್ಲಿ ಸುಮಾರು 270ಕ್ಕೂ ಮಕ್ಕಳು ತಲಸೀಮೆ ಮಕ್ಕಳು ಬಳಲ್ತಿದ್ದಾರೆ, ತಲಸೀಮೆ ಕಾಯಿಲೆಯಲ್ಲಿ ಬಳಲ್ತಿದ್ದಾರೆ. ಪ್ರತಿ ತಿಂಗಳು ಅವರಿಗೆ 1 ಯೂನಿಟ್ ರಕ್ತ ಬೇಕಾಗ್ತದೆ. ಕೊರೋನಾ ಸಂದರ್ಭದಲ್ಲಿ ನನಗೆ ಅನಿಸ್ತದೆ ಒಂದು ಸುಮಾರು 40-50 ಮಕ್ಕಳು ನನಗೆ ಸಂಪರ್ಕಕ್ಕೆ ಬಂದರು. ಬಹುಶಃ ನಾವು ಅಭಯಸ್ಥ ಸಂಸ್ಥೆಯನ್ನು ಹುಟ್ಟು ಹಾಕದಿದ್ದರೆ ಆ ಮಕ್ಕಳು ಬದುಕೋದು ಕಷ್ಟ ಇತ್ತು. ಅದರಲ್ಲೂ ಒಬ್ಬ ರಾಯನ್ ಅಂತ ಒಬ್ಬ ಹುಡುಗ ಸ್ವಲ್ಪ ವೆಯ್ಟ್ ಜಾಸ್ತಿ ಇದ್ದಾನೆ, ಅವನಿಗೆ ವಾರಕ್ಕೆ 1 ಯೂನಿಟ್ ರಕ್ತ ಬೇಕಾಗ್ತದೆ. ಹಾಗೆ 15 ದಿವಸಕ್ಕೊಂದು ಕೆಲವು 1 ಯೂನಿಟ್ ಬೇಕಾಗುವ ಮಕ್ಕಳು, 1 ತಿಂಗಳಿಗೆ 1 ಯೂನಿಟ್ ಬೇಕಾಗುವ ಮಕ್ಕಳು, ಹೀಗೆ 10 ಹಲವು ಥರದ ಮಕ್ಕಳು. ಇತ್ತೀಚೆಗೆ ಒಂದು ಪಾವನಿ ಮತ್ತು ಇನ್ನೊಂದು ಅವಳಿ ಜವಳಿ ಮಕ್ಕಳು, ಅವರು ಓ ನೆಗೆಟಿವ್, ಅವರು ಕೂಡ ತಲಸೀಮೆ ಕಾಯಿಲೆ ಅವರು. ಇಂಥ ಮಕ್ಕಳಿಗೆ ಪ್ರತಿ ತಿಂಗಳು 1 ಯೂನಿಟ್ ಬೇಕು. ಹಾಗಾಗಿ
ನಾವು ಮಾಡುವಂಥ ದಾನದಲ್ಲಿ ಸರ್ವಶ್ರೇಷ್ಠ ದಾನ ಅದು ರಕ್ತದಾನ. ಇವತ್ತು ನೀವು ರಕ್ತ ಕೊಡದಿದ್ರೆ ಆ ಮಕ್ಕಳನ್ನು ಉಳಿಸ್ಲಿಕ್ಕೆ ಆಗುವುದಿಲ್ಲ. ಇವತ್ತು 30 ವರ್ಷದ ಹರೆಯದ ಮಕ್ಕಳು ಕೂಡ ನಮಗೆ ಸಂಪರ್ಕದಲ್ಲಿದ್ದಾರೆ. ಅವರೆಲ್ಲ ಹುಟ್ಟಿನಿಂದ ಒಂದು ರಕ್ತದ ಕೊರತೆಯಿಂದ ಬರುವ ಮಕ್ಕಳು. ಅಂಥಕ್ಕೋಸ್ಕರ ಆದರೂ ನಾವು ರಕ್ತದಾನ ಮಾಡಬೇಕು, ಎಲ್ಲರನ್ನು ಪ್ರೇರೇಪಿಸಬೇಕು. ವಿಶೇಷವಾಗಿ ನಾನು ಮೊನ್ನೆ ಮೇ 7ಕ್ಕೆ ನನ್ನ ಮಗನ ಬರ್ತ್ಡೇ ಮಾಡಿದ್ದೆ. V18 ಎಂಬ ಕಾನ್ಸೆಪ್ಟಲ್ಲಿ, ಅಂದರೆ ನನಗೆ ಅವಳಿ ಜವಳು ಮಕ್ಕಳು. ಹಾಗೆ ನಾನು V18 ಅಂದರೆ ನಾವು 18 ಎಂಬ ಒಂದು ಕಾನ್ಸೆಪ್ಟನ್ನು ಇಟ್ಟು ಅವರ ಬರ್ತ್ಡೇಯನ್ನು ಮೆನ್ಷನ್ ಮಾಡಿದೆ. ನಾನು ಹೊಸ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂಬ ನಿಟ್ಟಿನಲ್ಲಿ V18 ಕಾರ್ಯಕ್ರಮ ಮಾಡಿದ್ದು. ಅದರಲ್ಲಿ ನನ್ನ ಮಗ ಮತ್ತು ಅವನ ಕ್ಲಾಸ್ಮೇಟ್ ಸುಮಾರು 45 ಜನ ಹೊಸ ಮಕ್ಕಳು, ಬಹುಶಃ ಕಾಲೇಜಲ್ಲೂ ಸಿಗ್ಲಿಕ್ಕಿಲ್ಲ, 45 ಜನ ಫಸ್ಟ್ ಓನರ್ಸ್ ಆ ದಿವಸ ಬಂದರು. ಯಾಕಂದರೆ ನಮ್ಮ ಬರ್ತ್ಡೇ ಕೂಡ ಇಂಥಕ್ಕೆ ಒಂದು ಪ್ರಯೋಜನಕ್ಕೆ ಬರಲಿ. ಹಾಗೆ ನಮ್ಮ ಅಭಿಜಿತ್ ಅವರಿದ್ದಾರೆ, ಅವರನ್ನು ಕೂಡ ನಾನು ಲಾಸ್ಟ್ ಟೈಮ್ ಒಮ್ಮೆ ಹೇಳಿದ್ದೆ. ಅವರ ಮಗಳ ಹುಟ್ಟುಹಬ್ಬ ದಿವಸ ಅವರ ಮನೆಯವರು, ಅಂದರೆ ಅವರು ಅವರ ಗಂಡ ಹೆಂಡತಿ ಮಾವಂದಿರು ಕೂಡಿ 6 ಜನ ರಕ್ತ ಕೊಡ್ತಾರೆ. ಸೊ ಹಾಗಾಗಿ ನಾನು ಮಣಿಪಾಲ ಬ್ಲಡ್ ಬ್ಯಾಂಕಲ್ಲಿ ಕೂಡ ಹೇಳಿದ್ದೆ, ನೀವು ಇದೊಂದು ವಿಶೇಷವಾಗಿ ಬರ್ತ್ಡೇಗೆ ಒಂದು ವಿಶೇಷ ಕಾನ್ಸೆಪ್ಟನ್ನು ಇಟ್ಟು ಈ ಥರ ಪ್ರೋತ್ಸಾಹಿಸಿ, ಕನಿಷ್ಠ ನಾವು ಹುಟ್ಟುಹಬ್ಬವನ್ನು ಹೊರಗೋಗಿ ಗಮ್ಮತ್ತು ಮಾಡಿ ಹಣವನ್ನು ಹಾಳು ಮಾಡೋದಕ್ಕಿಂತ ಒಂದು ರಕ್ತದಾನಕ್ಕೆ ಪ್ರೋತ್ಸಾಹಿಸಿ ಮತ್ತು ಅವರಿಗೆ ಏನಾದರೂ ಒಂದು ಮೊಮೆಂಟ್ ಕೊಡಿ, ಇನ್ನಷ್ಟು ಜನ ಮುಂದೆ ಬರಲಿ ಅಂತೇಳಿ ಹೀಗೆ ನಿರಂತರ ಇದರ ಹಿಂದೆ ನಾವು ಅಭಯಸ್ಥ ಮೂಲಕ ವರ್ಕ್ ಮಾಡ್ತಿದ್ದೇವೆ. ಖಂಡಿತವಾಗಿ ಅತಿ ಶೀಘ್ರದಲ್ಲಿ ನಾವು 300 ಕ್ಯಾಂಪನ್ನು ನಾವು ಮುಡ್ತೇವೆ ಅಂತ ಹೇಳ್ತಾ, ಇವತ್ತು ಬ್ಯಾಂಗ್ಳೂರಿನಲ್ಲಿ ಇಲ್ಲಿ ಎಲ್ಲ ಕಡೆ ನಿರಂತರವಾಗಿ ನಮ್ಮ ಕ್ಯಾಂಪಿನ ಯಶಸ್ವಿಗೆ ಶರತ್ ಕಾಂಚನ್ ಅವರ ಒಂದು ಸಹಕಾರ ಇದೆ. ಅವರನ್ನು ಕೂಡ ನಾನು ನೆನೆಯುತ್ತೇನೆ. ಇವತ್ತು ಅಭಯಸ್ಥ ಕುಂದಾಪುರ ಭಾಗದಲ್ಲಿ ಬೆಳೀಲಿಕ್ಕೆ ಶರತ್ ಕಾಂಚನ್ ಇರುವುದು ನಮ್ಮ ಪ್ರಶಾಂತ್ ಅಲ್ಲೂರ್ ಅವರು ಎಲ್ಲರೂ ಭಾಳ ಸಹಕಾರ ಮಾಡಿದ್ದಾರೆ. ಅದು ಕೂಡ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಒಂದು ಸಂಘವನ್ನು ಕಟ್ಟುವುದು ಸುಲಭ ಅಲ್ಲ, ಆದರೆ ಫಲಾಪೇಕ್ಷೆ ಇಲ್ಲದ ದಾನಿಗಳು ಸಿಗುವುದು. ಯಾಕಂದರೆ ರಕ್ತದಾನದಲ್ಲಿ ಎಲ್ಲೂ ಹೋದರೂ ಯಾವುದೇ ₹1 ಫಲಾಪೇಕ್ಷೆ ಸಿಗುವುದಿಲ್ಲ. ಅದರಲ್ಲೂ ಕೂಡ ವಿಶೇಷವಾಗಿ ಕೊಲ್ಲೂರಿನ ಇಲ್ಲಿಗೆ ಬರ್ತಾರೆ, ಕೊಲ್ಲೂರಿನಿಂದ ಮಣಿಪಾಲಕ್ಕೆ ಬರ್ತಾರೆ. ನಾವು ಪೆಟ್ರೋಲ್ ಖರ್ಚು ಬೇಕಂತ ಹೇಳಿದ್ರು ಕೇಳುವುದಿಲ್ಲ, ಬೇಡ ಅಂತ ಹೇಳ್ತಾರೆ. ಯಾಕಂದರೆ ಒಂದು 3 ತಿಂಗಳಿಗೊಮ್ಮೆ ಏನಾದರೂ ದಾನ ಮಾಡಬೇಕೆಂಬ ಒಂದು ಹಂಬಲಿರುವ ಯುವಕರ ತಂಡ ನಮ್ಮದು. ನಮ್ಮ ದಾನಿಗಳ ಸಹಕಾರದಿಂದ ನಿರಂತರ ನಡೀತಿದೆ. ಹಾಗೆ ನಾವು ಯಾವುದೇ ಪರ್ಟಿಕ್ಯುಲರ್ ದಾನಿ ಹತ್ರ ಸಹ ಹೋಗಲಿಲ್ಲ. ನಮಗೆ ಯಾರೆಲ್ಲ ಕೆಲವರು ನನ್ನ ಮೇಲೆ ಅಭಿಮಾನ ಇಟ್ಟಿದ್ದಾರೆ ಅವರು ಮಾತ್ರ ನಮಗೆ ಹಣ ಕೊಡುವಂತ ಬಿಟ್ಟರೆ ಎಲ್ಲ ಕಡೆ ಬರುವುದಿಲ್ಲ. ಒಮ್ಮೆ ನಾನು ಅನಂತ್ ಕುಂದರ್ ಹತ್ರ ಬಂದಿದ್ದೆ, ಅದು ಬಿಟ್ಟರೆ ನನ್ನ 270 ಕ್ಯಾಂಪಲ್ಲಿ ಯಾರು ಬಾಡಿಸಿ ಹೋಗಲಿಲ್ಲ. ಯಾಕಂದ್ರೆ ನಾವೀಗ ಇಲ್ಲಿ ಬರೋದೋಗೋದು ನನ್ನ ಸ್ವಂತ ಖರ್ಚಂದೇ ನಾನು ಟ್ರಾವೆಲ್ ಮಾಡ್ತೇನೆ. ಮತ್ತು ಇವತ್ತು ಇಲ್ಲಿ ಏನು ಖರ್ಚಿದೆ ಅದು ಶರತ್ ಕಾಂಚನ್ ಅವರು, ನಾಡ್ದು ಪ್ರಶಾಂತ್ ಅವರಿದ್ದಾರೆ, ಅವರ ಕ್ಯಾಂಪಿಗೆ ಅವರೇ ಎಲ್ಲ ದಾನಿಗಳ ಮುಖಾಂತರ ಮಾಡೋದು. ಹಾಗಾಗಿ ಬಹುಶಃ ಇಂಥ ಒಂದು ಸಮಾಜ ಸೇವೆಗೆ ಅವಕಾಶ ಇರುವ ಒಂದು ಇದ್ದರೆ ಅದು ರಕ್ತದಾನಕ್ಕೆ ಮಾತ್ರ ಅಂತ ಹೇಳ್ತಾ ನಾನು ಅವಕಾಶಕ್ಕಾಗಿ ಹೊಂದಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ.